ಎಲ್ಲಿ ಎಲ್ಲಿ ಪಾಪ್ ತಾತ ತಾಚಿ ಮಾಡೈತಾ ಇಂತ ಪಾಪು ನಿನ್ನ ಹೆಂಗ್ ನೋಡ್ತಪ್ಪ ತೋರ್ಸೋ ನಿಮಿಷ ಆರ್ವಿ ಕವಿತಾ ಪಾಪು ನಿನ್ನ ಹೆಂಗ್ ನೋಡ್ತಾ ಇತ್ತು ಹೆಂಗ್ ನೋಡ್ತಾ ಇತ್ತಾ ಏಯ್ ಪಪ್ಪಂಗೆ ಹೇಳ ಕೆಳಗಡೆ ಯಾರ ಮೇಲಾದ್ರೂ ಬಿದ್ದರೆ ಕೊಡು ಬಾಟ್ಲು ವಾಪಸ್ ಕೊಡು ಆ ನಂದು ಬಾಟ್ಲು ಕೊಡು ಕೊಡು ಬಾಟ್ಲು ಮಧ್ಯಾಹ್ನ ಲಂಚ್ಗೆ ಅಂದ್ಬಿಟ್ಟು ಗೀ ರೈಸ್ ಹಾಗೆ ಕ್ಯಾಪ್ಸಿಕಮ್ ಚಿಕನ್ ಮಾಡಿದ್ವಿ ಆ್ಯಂಡ್ ಊಟ ಕೂಡ ಮುಗಿಸ್ಕೊಂಡು ಹೊರಗಡೆ ಸ್ವಲ್ಪ ಶಾಪಿಂಗ್ ಹೋಗೋದಿತ್ತು ಹಾಗಾಗಿ ಹೊರಟಿದ್ವಿ. ಹತ್ತು ಮೇಲಕ್ಕೆ ಇಬ್ಬರು ಮಕ್ಕಳಿಗೂ ಕೂಡ ಪಾಸ್ಪೋರ್ಟ್ ಸೈಜ್ ಫೋಟೋಸ್ ತೆಗೆಸ್ಬೇಕಾಗಿತ್ತು. ಹಾಗಾಗಿ ಸ್ಟುಡಿಯೋಗೆ ಬಂದಿದ್ವಿ. ಬಿಕಾಸ್ ಇವಾಗ ಸ್ಕೂಲ್ ಸ್ಟಾರ್ಟ್ ಆಗ್ತಿದ್ದಂಗೆ ಸ್ಕೂಲಲ್ಲಿ ಕೂಡ ಫೋಟೋಸ್ ಕೇಳ್ತಾರೆ. ಹಾಗೆ ನಾವೇನಾದರೂ ಬ್ಯಾಂಕ್ ಅಕೌಂಟ್ ಮಾಡಿಸ್ಬೇಕು ಅಥವಾ ಏನಾದರೂ ಹೊರಗಡೆ ಗೌರ್ಮೆಂಟ್ ಏನೇ ಒಂದು ಅಕೌಂಟ್ ಮಾಡಿಸ್ಬೇಕು ಅಂದರೂ ಕೂಡ ಫೋಟೋಸ್ ಕೇಳ್ತಾರೆ. ಹಾಗಾಗಿ ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಇಬ್ರಿಗೂ ತೆಗೆಸ್ಬಿಡೋಣ ಅಂದ್ಬಿಟ್ಟು ತೆಗೆಸ್ತಾ ಇದ್ವಿ. ಆ್ಯಂಡ್ ಆರ್ವಿ ಸುಮ್ಮನೆ ಇರೆಲ್ಲ ಫೋಟೋ ತೆಗೆಸ್ಕೊಳ್ಳಲ್ಲ ಅಂತ ಅಂದ್ಕೊಂಡ್ವಿ. ಬಟ್ ನಿಲ್ಸಿದ ತಕ್ಷಣ 2 ಮಿನಿಟ್ಗೆ ಫೋಟೋಸ್ ಕ್ಲಿಕ್ ಮಾಡಿದ್ರು ಆ್ಯಂಡ್ ಫೋಟೋಸ್ ಕೂಡ ಆಗೋಯ್ತು. ಬೇಗನೆ ಅದನ್ನು ಕೂಡ ಮುಗಿಸ್ಕೊಂಡು ಬಂದ್ವಿ. ಹೆಂಗಿತ್ತು ಆರ್ವಿ ಎಲ್ಲಿಗೆ ಬಂದಿದ್ದೀವಿ? ಏನು ತೊಗೊಂಡೋದ್ವಿ ಇಲ್ಲಿ ಬಂದು? ಇವಾಗ ಅದಕ್ಕೆ ಬಂದಿದ್ದೀವಿ. ನಾನು ರೀಸೆಂಟಾಗಿ ಟ್ರೆಂಡ್ಸಲ್ಲಿ ಶಾಪಿಂಗ್ ಮಾಡಿದ್ದೆ. ಆ ಎಲ್ಲ ಕಲೆಕ್ಷನ್ಸು ನನ್ನ ಫ್ರೆಂಡ್ಗೆ ತುಂಬಾ ಇಷ್ಟ ಆಗಿತ್ತು. ಹಾಗಾಗಿ ಅವ್ರಿಗೂ ಕೂಡ ಈ ಎಲ್ಲ ಕಲೆಕ್ಷನ್ಸ್ಗಳನ್ನ ತೊಗೊಂಡೋಗೋಣ ಅಂತ ಹೇಳಿ ಮತ್ತೆ ಟ್ರೆಂಡ್ಸ್ ಶಾಪಿಂಗಿಗೆ ಬರೋ ಥರ ಆಯಿತು. ಆ್ಯಂಡ್ ನನ್ನ ಫ್ರೆಂಡ್ ಇರೋದು ಯಾದಗಿರಿನಲ್ಲಿ. ಸೊ ಅವರು ಅಲ್ಲಿಂದ ಇಲ್ಲಿಗೆ ಬರೋದಕ್ಕಂತೂ ಆಗಲ್ಲ. ಹಾಗಾಗಿ ಅವ್ರಿಗೆ ಇಲ್ಲಿಂದನೇ ಶಾಪಿಂಗ್ ಮಾಡಿ ಮುಗಿಸ್ಕೊಂಡು ಸೊ ಈ ಒಂದು ಕ್ಲಾತ್ಸ್ನ ಕೊರಿಯರ್ ಮಾಡೋ ಐಡಿಯಾ ಆಯಿತು. ಹಾಗಾಗಿ ನನ್ನ ಫ್ರೆಂಡ್ಗೋಸ್ಕರ ಶಾಪಿಂಗ್ ಮಾಡೋಕ್ಕೆ ಬಂದಿದ್ದಾಯಿತು.
ಮಕ್ಕಳನ್ನ ಕರ್ಕೊಂಡು ಶಾಪಿಂಗ್ ಹೋಗೋದಂತೂ ತುಂಬಾ ಕಷ್ಟ. ಶಾಪಿಂಗ್ ಅಂತ ಹೋದ್ಮೇಲೆ ಇಷ್ಟೇ ಟೈಮು ಅಷ್ಟೇ ಟೈಮು ಅಂತ ಹೇಳೋಕ್ಕಾಗಲ್ಲ, ಸ್ವಲ್ಪ ಟೈಮ್ ಆಗೇ ಆಗುತ್ತೆ. ಅದರಲ್ಲೂ ಮಕ್ಕಳಂದ್ರೆ ಇರ್ತಾನೆ ಇರಲಿಲ್ಲ, ಆದರೂ ಕೂಡ ಶಾಪಿಂಗ್ ಮುಗಿಸ್ಕೊಂಡು ಬರಲೇಬೇಕಾಗಿತ್ತು. ಆ್ಯಂಡ್ ಹಾಗೆ ಶಾಪಿಂಗ್ ಕೂಡ ಮುಗಿಸ್ಕೊಂಡು ಆ್ಯಂಡ್ ಫೋಟೋ ಕೊಡ್ತೀನಿ ಅಂತ ಹೇಳಿದರು. ಒಂದು ಫೋಟೋ ಸ್ಟುಡಿಯೋಗೆ ಹೋಗ್ಬಿಟ್ಟು ಫೋಟೋಸ್ ಕೂಡ ಕಲೆಕ್ಟ್ ಮಾಡಿಕೊಂಡು ಅಲ್ಲಿಂದ ಹಾಗೆ ಮನೆ ಕಡೆ ಹೊರಟ್ವಿ. ಹಾಗೆ ಹೋಗ್ತಾ ಮಸಾಲ ಪುರಿ ಕೂಡ ತೊಗೊಂಡು ಹೋದ್ವಿ. ಏನು ರೀಸೆಂಟಾಗಿ ತೊಗೊಂಡು ಹೋಗಿದ್ವಿ, ತುಂಬಾ ಚೆನ್ನಾಗಿತ್ತು ಟೇಸ್ಟು. ಹಾಗಾಗಿ ಇವತ್ತು ಕೂಡ ತೊಗೊಂಡು ಹೊರಟ್ವಿ. ಆ್ಯಂಡ್ ಕೆಲವೊಂದು ಹೇರ್ ಕ್ಲಿಪ್ಸ್ ಬೇಕು ಅಂತ ಹೇಳಿದ್ಲು ಸಿರಿ, ಹಾಗಾಗಿ ಹೇರ್ ಬ್ಯಾಂಡು ಹೇರ್ ಕ್ಲಿಪ್ ಕೂಡ ತೊಗೊಂಡು ಹಾಗೆ ಮನೆ ಕಡೆ ಹೊರಟ್ವಿ. ಜಂಕ್ ಫುಡ್ಸ್ ತಿಂತಾರಾ? ಹಾಂ